ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಅಂತಿಮ ನೋಟಿಫಿಕೇಶನ್ ಏನಾದರೂ ಬದಲಾವಣೆ ಕೂಡ ಆಗುತ್ತೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮಾಹಿತಿ ಬಂದಿದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಡ್ರಾಫ್ಟ್ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. 15 ದಿನ ಕಾಲಾವಕಾಶ ಕೂಡ ಇದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ. ಹುದ್ದೆ ಹೆಸರು ನೋಡೋದಾದ್ರೆ ಕಲ್ಯಾಣ ಕರ್ನಾಟಕ GPT 3228 ಆದರೆ ಎಲ್ಲ ಇತರ ಜಿಲ್ಲೆ 5272. ಪ್ರೌಢಶಾಲೆ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ 2214 ಆದರೆ ಇತರ 2286. PST ಕಲ್ಯಾಣ ಕರ್ನಾಟಕ 800 ಆದರೆ ಇತರ ಜಿಲ್ಲೆ 200. ಕಂಪ್ಯೂಟರ್ ಸೈನ್ಸ್ ಕಲ್ಯಾಣ ಕರ್ನಾಟಕ 300 ಆದರೆ ಇತರ 200. ಫಿಸಿಕಲ್ ಎಜುಕೇಶನ್ ಗ್ರೇಡ್ 1 ಕಲ್ಯಾಣ ಕರ್ನಾಟಕ 319 ಆದರೆ ಇತರ 131. ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಕಲ್ಯಾಣ ಕರ್ನಾಟಕ 44 ಆದರೆ ಇತರ 106. ಒಟ್ಟು ಬಂದ್ಬಿಟ್ಟು ಬರೋಬ್ಬರಿ ಕಲ್ಯಾಣ ಕರ್ನಾಟಕ 6905 ಆದರೆ ಇತರ ಜಿಲ್ಲೆ 8095 ಹುದ್ದೆಗಳ ನೇಮಕಾತಿ ಪ್ರಕಟಿಸಿದ್ದಾರೆ. ಮಾಹಿತಿಯನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಮೇನ್ ಥಿಂಗ್ ಅಧಿಸೂಚನೆ ಕಾಯ್ತಿದೆ, ಅಫಿಷಿಯಲ್ ನೋಟಿಫಿಕೇಶನ್. ರಾಜ್ಯ ಪತ್ರದ ಪ್ರಕಾರ ಜೂನ್ 29ಕ್ಕೆ 15 ದಿನಗಳ ಸಮಯ ಮುಗಿಯಲಿದೆ. ಅದರ ನಂತರ ಆಕ್ಷೇಪಣೆ ಪರಿಶೀಲಿಸಿ ಅಂತಿಮ ಅಧಿಸೂಚನೆ ಒಳಪಡುತ್ತೆ. ಅಂದ್ರೆ ಜೂನ್ 29ಕ್ಕೆ 15 ದಿನ ಆಗುತ್ತೆ. 15 ದಿನ ಆದ್ರೆ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಮುಗೀತದೆ. ನಂತರ ಎಲ್ಲ ಕೂಡ ಸರಿಪಡಿಸಿ ನಿಮಗೆ ಆಗಸ್ಟ್ ಮೊದಲನೇ ವಾರ, ಆಗಸ್ಟ್ ಫಸ್ಟ್ ವೀಕ್ ನಿಮಗೆ ಅಧಿಸೂಚನೆ ಅಫಿಷಿಯಲ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಅದರ ಇಲಾಖೆಯಿಂದ ಕೂಡ ಮಾಹಿತಿ ಬಂದಿದೆ. ಆಗಸ್ಟ್ ಫಸ್ಟ್ ವಾರ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಧಿಸೂಚನೆ ಕೂಡ ಬರುತ್ತೆ. ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರಡು ಗೆಜೆಟ್ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ. ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲಾ, ದೈಹಿಕ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಎಲ್ಲ ಕೂಡ ಇದೆ. 15 ದಿನ ಕಾಲಾವಕಾಶ ಇದೆ. ಆಲ್ರೆಡಿ ನೀವು ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಸಾಲ್ವ್ ಆಗೋದು. ಏನು ಸಾಕಷ್ಟು ಸಮಸ್ಯೆ ಕೂಡ ಇದೆ, ನಿಮಗೆ ಸಮಸ್ಯೆ ಕೂಡ ಆಗಿದೆ. ಎಲ್ಲ ಕೂಡ ಬದಲಾವಣೆ ಕೂಡ ಮಾಡ್ತಾರೆ. ವೇಟೇಜ್ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿರೋದು ವೇಟೇಜ್ ಪ್ರಕಾರ. ಈಗ ಬಿಗ್ ಅಪ್ಡೇಟ್ 2 ಆಕಾಂಕ್ಷೆಗಳು ಕೂಡ ಇದ್ದೀರಾ. ಆಗಸ್ಟ್ ಮೊದಲ ವಾರ ನೋಟಿಫಿಕೇಶನ್ ಸಾಧ್ಯತೆ ಕೂಡ ಇದೆ. ತಯಾರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.